ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಇವತ್ತೊಂದು ಕಾಂಬೋ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೇನೆ. ಬಾಳೆ ಎಲೆಯಲ್ಲಿ ಬೇಯಿಸಿದಂತಹ ಕಡುಬು ಹಾಗೂ ಅದಕ್ಕೆ ರುಚಿಯಾದ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡುವಂತಹ ಬೇಳೆ ಇಲ್ಲದೆ ಕೇವಲ 15 ನಿಮಿಷದಲ್ಲಿ ತಯಾರಿಸಬಹುದಾದಂತಹ ಒಂದು ಸಾಂಬಾರ್ ರೆಸಿಪಿ ಜೊತೆ ಬಂದಿದ್ದೇನೆ. ಈ ಕಾಂಬೋ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನೀವು ಮನೇಲಿ ಟ್ರೈ ಮಾಡ್ತೀರಲ್ಲ ಈ ವಿಡಿಯೋ ನೋಡಿದ ಮೇಲೆ, ಆದಮೇಲೆ ಕಮೆಂಟ್ ಮಾಡಲಿಕ್ಕೆ ಮಾತ್ರ ತಿಳಿಸ್ಬೇಡಿ. ಹೇಗಾಯಿತು, ನಿಮ್ಮ ಮನೆಯಲ್ಲಿ ಇರುವವರಿಗೆಲ್ಲ ಇಷ್ಟ ಆಯಿತಾ ಇಲ್ವಾ, ಅಥವಾ ಇನ್ನು ಯಾವುದೇ ಇಂತಹ ರೆಸಿಪೀಸ್ಗಳನ್ನು ನಾನು ಪರ್ಟಿಕ್ಯುಲರ್ ಆಗಿ ನಿಮ್ಮೊಡನೆ ಶೇರ್ ಮಾಡಬೇಕು, ಆ ರೆಸಿಪೀಸ್ಗಳನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾನು ರೆಸಿಪೀಸ್ಗಳನ್ನು ಶೇರ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬಾಳೆ ಎಲೆಯ ಕಡುಬು ಮಾಡಲಿಕ್ಕೆ ಇಲ್ಲಿ ಬಾಳೆ ಎಲೆಯನ್ನು ಚೆನ್ನಾಗಿ ತೊಳ್ಕೊಂಡು ಗ್ಯಾಸ್ನ ಮೇಲೆ ಇದನ್ನು ಬಾಡಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದು ಬಾಡಬೇಕು, ಕಲರ್ ಚೇಂಜ್ ಆಗ್ತದೆ ಅಲ್ಲಿಯವರೆಗೆ ಬಾಡಿಸ್ಕೊಳ್ಳುವ. ಇಡ್ಲಿಯ ಹಿಟ್ಟನ್ನು ನಾನು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಹೇಗೆ ಮಾಡೋದು ಕಡಿಯೋದು ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತದೆ. ಗೊತ್ತಿಲ್ಲ ಅಂತಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗಿ ತೋರಿಸ್ಕೊಡ್ತೇನೆ. ಈ ಥರ ಬಾಡಿಸಿಟ್ಟಂತಹ ಬಾಳೆ ಎಲೆಯನ್ನು ರೌಂಡ್ ಮಾಡಿ ಸುತ್ತಬೇಕು. ನೋಡಿ, ನಡುವಿನಲ್ಲಿ ಲೋಟೆಯ ಥರ ಇರುವ ಹಾಗೆ ಸುತ್ತುಕೊಳ್ಳುವುದು. ನಂತರ ಸಾಫ್ಟಾಗಿರುವ ಬದಿ ಏನಿದೆ ಆ ಬದಿಯನ್ನು ಒಟ್ಟು ಜೋಡಿಸಿಕೊಂಡು ಒಂದು ಬಾಳೆ ಹಗ್ಗದಿಂದ ಕಟ್ಕೊಳ್ತಾ ಇದ್ದೇನೆ. ಬಾಳೆ ಹಗ್ಗ ಇಲ್ಲ ಹೇಳುವವರು ಸಾಮಾನ್ಯವಾಗಿರುವಂತಹ ನೂಲಿನಲ್ಲಿಯೂ ಸಹ ದಪ್ಪ ನೂಲಿದ್ರೆ ಚೆನ್ನಾಗಿರ್ತದೆ, ಕಟ್ಕೊಳ್ಳಿ. ಕೆಲವರು ಹೂ ಕಟ್ಟಲಿಕ್ಕೆ ದಪ್ಪಗಿರುವ ರೀಲ್ ನೂಲನ್ನು ಯೂಸ್ ಮಾಡ್ತಾರೆ. ನೋಡಿ, ಲೋಟದ ಥರ ಈಗ ಇದು ಕಡುಬಿನ ಥರ ಆಗಿದೆ. ಬಾಳೆ ಎಲೆಯ ಲೋಟದ ಥರ ಇದು ರೆಡಿಯಾಗಿದೆ. ಈಗ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಹಿಟ್ಟು ಏನಾದರೂ ಹೊರಗೆ ಬರುವ ಚಾನ್ಸಸ್ ಇರಬಹುದು. ಚೆಕ್ ಮಾಡಿಕೊಂಡು ಗ್ರೈಂಡ್ ಮಾಡಿಟ್ಟಂತಹ ಇಡ್ಲಿಯ ಹಿಟ್ಟನ್ನು ಈ ಬಾಳೆ ಎಲೆಯ ಲೋಟಕ್ಕೆ ಹಾಕ್ಕೊಳ್ಳುವ. ಸುಮಾರು 20 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಇಡ್ಲಿಯ ಸ್ಟೀಮರ್ ಒಳಗೆ ಇಟ್ಟು ಸ್ಟೀಮ್ ಮಾಡಿಕೊಳ್ಬೇಕು. ನಾನಿಲ್ಲಿ 4 ಬಾಳೆ ಎಲೆಯ ಲೋಟ ಕಡುಬನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಸ್ಟೀಮರಲ್ಲಿ ಸ್ಟೀಮ್ ಮಾಡಲಿಕ್ಕೆ ಇಟ್ಟೆ. ಬೇಯುವವರೆಗೆ ಅದಕ್ಕೆ ಸಾಂಬಾರು ರೆಡಿ ಮಾಡಿಕೊಳ್ಳುವ. ಒಂದು ಪ್ರೆಷರ್ ಕುಕ್ಕರಿಗೆ 4 ಟೊಮೆಟೊ, 2 ಈರುಳ್ಳಿ, 2 ಕಾಯಿ ಮೆಣಸನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಉಪ್ಪನ್ನು ಲಾಸ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಜಸ್ಟ್ ಬೇಯಲಿಕ್ಕೋಸ್ಕರ ಈಗ ಹಾಕ್ಕೊಳ್ಳುವಂಥದ್ದು. 4 ವಿಸಿಲ್ ಇದನ್ನು ತೆಕ್ಕೊಳ್ತೇನೆ ಮೀಡಿಯಮ್ ಫ್ಲೇಮಲ್ಲಿ. ಚೆನ್ನಾಗಿ ಸಾಫ್ಟಾಗಿ ಬೇಯಲಿ ಟೊಮೆಟೊ ಹಣ್ಣು. ಯಾವುದೇ ಬೇಳೆಯನ್ನು ಯೂಸ್ ಮಾಡ್ತಾ ಇಲ್ಲ. 4 ವಿಸಿಲ್ ಹೋದ ನಂತರ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳುವ. ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಇದು ಬಿಸಿ ಬಿಸಿಯಾದ ರುಚಿಯಾದ ಸಾಂಬಾರನ್ನು ಬೇಳೆ ಇಲ್ಲದೆ ಮಾಡುವಂಥದ್ದು ತುಂಬ ಅದ್ಭುತವಾದ ರುಚಿ ಇದು. ಇಡ್ಲಿ ಜೊತೆಗೆ ಸಖತ್ತಾಗಿರ್ತದೆ. ಆ ಕಡೆ ಇಡ್ಲಿ ಬೇಯುವ ಹಾಗೆ ಇಲ್ಲಿ ಸಾಂಬಾರು ರೆಡಿ. ಒಂದು ಬಿಸಿಯಾದ ಪ್ಯಾನಿಗೆ 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಡ್ರೈ ಆಗಿ ಇದನ್ನು ಹುರಿದುಕೊಳ್ತಾ ಇದ್ದೇನೆ. ಬಿಸಿಯಾಗುವವರೆಗೆ ಸ್ವಲ್ಪ ಅರೋಮ್ಯಾಟಿಕ್ ಆಗ್ತಾ ಬರ್ತದೆ, ಅಲ್ಲಿಯವರೆಗೆ ಇದನ್ನು ಹುರಿದುಕೊಂಡು ಫ್ಲೇಮನ್ನು ಆಫ್ ಮಾಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಡುವ. ಪ್ಯಾನಲ್ಲೇ ಇಟ್ಟರೆ ಕಲರ್ ಮತ್ತು ಚೇಂಜ್ ಆಗ್ತದೆ, ಅಷ್ಟು ಕಲರ್ ಚೇಂಜ್ ಆಗುವ ಅಗತ್ಯ ಇಲ್ಲ. ಹಾಗಾಗಿ ಸರಿಯಾಗಿ ಘಮಘಮಿಸುವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಬಿಡ್ತೇನೆ ನಾನು. ಈಗ ಫ್ಲೇಮನ್ನು ಆಲ್ರೆಡಿ ಆಫ್ ಮಾಡಿದೆ, ನಾನು ತೆಗೆದಿಡ್ತೇನೆ. ಒಂದು ಬಿಸಿಯಾದ ಪ್ಯಾನಿಗೆ 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, 2 ಘಾಟಿ ಮೆಣಸು, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೆ. ನಂತರ ಅದಕ್ಕೆ ಜಜ್ಜಿಟ್ಟಂತಹ ಬೆಳ್ಳುಳ್ಳಿಯ ಸೆಳಗಳು ಸಿಪ್ಪೆ ಸಹಿತವಾಗಿ ನಾನು ಜಜ್ಜಿಕೊಂಡೆ. ಸಿಪ್ಪೆ ಬೇಡ ಹೇಳುವವರು ಸಿಪ್ಪೆಯನ್ನು ತೆಗೆದು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಶುಂಠಿಯನ್ನು ಹಾಕ್ಕೊಳ್ತಾ ಇಲ್ಲ. ಸ್ವಲ್ಪ ಇಂಗಿನ ಪುಡಿ ಇಷ್ಟ ಆಗ್ತದೆ ಅಂತ ಹೇಳುವವರು ಇಂಗಿನ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ. ಒಗ್ಗರಣೆ ರೆಡಿ ಆಯಿತು. ಈಗ ಬೇಯಿಸಿಟ್ಟಂತಹ ಸ್ಮ್ಯಾಶ್ ಮಾಡಿದ ಟೊಮ್ಯಾಟೊ ಹಾಗೂ ಈರುಳ್ಳಿಯ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಂಡೆ. ನಾವು ಹುರಿದಿಟ್ಟಂತಹ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಸೇರಿಸ್ಕೊಂಡೆ. ಥಿಕ್ಕಾಗ್ತದೆ. ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, 2ರಿಂದ 3 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ರೆಸಿಪಿಯನ್ನು ನಾನು ಈಗಾಗಲೇ ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ. 2 ಗ್ಲಾಸ್ನಷ್ಟು ನೀರು. ಕನ್ಸಿಸ್ಟೆನ್ಸಿಯನ್ನು ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಸಾಂಬಾರು ಪೌಡರ್ ರೆಸಿಪಿಯನ್ನು ನೋಡ್ಕೊಳ್ಳಿ ನೀವು. ರುಚಿಗೆ ಉಪ್ಪನ್ನು ಅಡ್ಜಸ್ಟ್ ಮಾಡಿಕೊಂಡೆ. ಗಜ್ಜುಗ ಗಾತ್ರದ ಹುಣಸೆ ಹಣ್ಣನ್ನು ನೀರು ಕಿವುಚ್ಕೊಂಡು ಹಾಕ್ಕೊಂಡೆ ಸ್ನೇಹಿತರೆ. 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ, ಜೋನಿ ಬೆಲ್ಲವನ್ನು ಹಾಕಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಕರವಾದ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬೇಳೆ ಇಲ್ಲದೆ ಮಾಡುವಂತಹ ಒಂದು ಸಾಂಬಾರ್ ಬಿಸಿಯಾಗಿ ಇಡ್ಲಿ ಜೊತೆ ರೆಡಿಯಾಗಿದೆ. ಈ ಕಡೆ ಇಡ್ಲಿನೂ ಬೆಂದಿದೆ, ಸಖತ್ತಾಗಿದೆ. ಎಷ್ಟು ಒಂದು ಅದ್ಭುತವಾದ ಒಂದು ಇಡ್ಲಿ ನೋಡಿ. ಪಾತ್ರ ತೊಳೆಯುವ ಜಂಜಾಟ ಇಲ್ಲ, ಆ ಬಾಳೆ ಎಲೆಯ ಅರೋಮಾ ಜೊತೆಗೆ ಸಾಫ್ಟಾಗಿರುವ ಇಡ್ಲಿ, ರುಚಿಕರವಾದ ಸಾಂಬಾರ್. ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ಮಜವಾಗಿರ್ತದೆ. ಈ ಹಬ್ಬ ಹರಿದಿನಗಳಲ್ಲಿ ಪಟ್ಟಂತ ಇಡ್ಲಿ ರೆಡಿ ಮಾಡ್ಕೊಳ್ಬೇಕು ಅಂತಿದ್ರೆ, ಪಾತ್ರ ತೊಳೆಯುವ ಜಂಜಾಟ ಬೇಡ ಅಂತಿದ್ರೆ ಈ ಥರ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಸಖತ್ತಾಗಿರ್ತದೆ. ಬಿಸಿ ಬಿಸಿಯಾದ ಇಡ್ಲಿಯನ್ನು ಎಲೆಯಿಂದ ಸಪ್ರೇಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಕಟ್ ಮಾಡಿ ಹಾಕ್ಕೊಂಡು ಸಾಂಬಾರ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಅದ್ಭುತವಾದ ರೆಸಿಪಿಗೊಂದು ಲೈಕ್ ಅಂತೂ ಕೊಡಲಿಕ್ಕೆ ಮರಿಬೇಡಿ. ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇಂತಹ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನು ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೂಸಿಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.